ಸರ್ ಅನ್ನಭಾಗ್ಯದು 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ಬಂದಿಲ್ಲ. ಅನ್ನಭಾಗ್ಯದ 5 ತಿಂಗಳು ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ಪಾವತಿ ಮಾಡಿದೀವಿ ಅಂದ್ರೆ ಮಾಡ್ತೀವಿ. ಸರ್ ಯಾಕೆ ಲೇಟ್ ಆಗ್ತದೆ? 5 ತಿಂಗಳು 3 ತಿಂಗಳದೆಲ್ಲ ಯಾಕೆ ಆಗ್ತಿದೆ ಅಂತ? 5 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ. 3 ತಿಂಗಳಿಂದ ಪೆಂಡಿಂಗ್ ಇದೆ ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ಬಂದಿಲ್ಲ ಸರ್. ಗೃಹಲಕ್ಷ್ಮಿನೂ ಸ್ವಲ್ಪ ಇದಾಗಿದೆ. ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತದ ಜೊತೆಗೆ ಉಪಚುನಾವಣೆಯನ್ನು ಗೆದ್ದು ಇನ್ಯಾರು ನಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮುನ್ನುಗ್ತಾ ಇದೆ. ಇದರ ನಡುವೆನೇ ಈಗ ಚುನಾವಣೆ ನಡೆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಸಿಗೋದಿಲ್ಲ ಅನ್ನುವ ಒಂದು ವರದಿ ಹೊರಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟನ್ನು ಮಾಡ್ಕೋತಾ ಇದೆ. ಆಡಳಿತದ ನಿರ್ವಹಣೆಯಲ್ಲಿ ಸೋಲ್ತಾ ಇದೆ. ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಂತೂ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಜನರಿಂದ ಛೀಮಾರಿ ಹಾಕಿಸ್ಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರಿಗೆ ನಂಬಿಕೆ ಹೊರಟೋಗಿದೆ. ಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ನಡೆದರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಜೊತೆಗೆ BBMP ಚುನಾವಣೆಯನ್ನು ಕೈಗೆತ್ಕೊಂಡ್ರೆ ಕಾಂಗ್ರೆಸ್ ಮಖಾಡೆ ಮಲಗೋದು ಖಚಿತ ಅಂತ ಹೇಳ್ತಾ ಇದೆ ರಿಪೋರ್ಟ್. ನಾನೇ ಕರೆಕ್ಟಾಗಿದ್ದೀನಿ, ನಾನು ಮಾಡ್ತಾ ಇರೋದೆಲ್ಲ ಸರಿ, ನಾವು ಎಲ್ರಿಗೂ ಉಚಿತ ಕೊಡ್ತಾ ಇದ್ದೀವಿ, ಗ್ಯಾರಂಟಿಗಳನ್ನು ಮನೆಗೆ ತಲುಪಿಸ್ತಾ ಇದ್ದೀವಿ ಅಂತ ಭಾಷಣ ಹೊಡಿತಾ ಇದ್ದ ಸಿದ್ದರಾಮಯ್ಯನವರು ಎಡವಿದ್ದು ಎಲ್ಲಿ? ಖಚಿತ, ಉಚಿತ, ಖಂಡಿತ ಅಂತ ಭಾಷಣ ಕೊಟ್ಟಂಥ DK ಶಿವಕುಮಾರ್ ಎಡವಿದ್ದೆಲ್ಲಿ? ರಚನಾತ್ಮಕ ವಿರೋಧ ಪಕ್ಷವಾಗಿ BJP ಹೋರಾಟ ಮಾಡೋದಕ್ಕೆ ಅದರೊಳಗೇನೆ ಭಿನ್ನಾಭಿಪ್ರಾಯಗಳು, ಬಂಡಾಯಗಳಲ್ಲಿ ತೊಳಲಾಡ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಎಂತೆಂಥ ಎಡವಟ್ಟನ್ನು ಮಾಡ್ಕೋತಾ ಇದೆ ಅಂದರೆ ಮತ್ತೆ 5 ವರ್ಷ ಆದಮೇಲೆ ಅಧಿಕಾರ ಕಾಂಗ್ರೆಸ್ಗೆ ಕನಸು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದು ಅಕ್ಕಿನೇ ಮನೆಗೆ ಕೊಡದೆ ದಿನ ತಿನ್ನೋ ಅನ್ನಕ್ಕೆ ಕಲ್ಲು ಹಾಕಿ ಅದೇನು 3 ತಿಂಗಳು 6 ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಲಾಡ್ ಸಾಹೇಬರು ಹೇಳ್ತಾ ಇದ್ದಾರಲ್ಲ, ಅದೇನು ಲಾಡ ಹಬ್ಬಕ್ಕೆ ಮುಹೂರ್ತಕ್ಕೆ ತಿನ್ನೋದಕ್ಕೆ ಕೇಂದ್ರದಿಂದ ಕೊಡ್ತಾ ಇರುವಂಥ ಅಕ್ಕಿನೇ ಇವರಿಗೆ ಅದನ್ನು ಪರ್ಚೇಸ್ ಮಾಡಿ ಕೊಡೋದಕ್ಕೆ ಆಗ್ತಾ ಇಲ್ಲ. 34 ರೂಪಾಯಿ ಅಕೌಂಟಿಗೆ ಹಾಕ್ದೇನೆ 5 ತಿಂಗಳಾಗಿದೆ. ಇನ್ನು ನಾವು ಕೊಟ್ಟೇ ಕೊಡ್ತೀವಿ, ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂದಮೇಲೆ ಕೊಟ್ಟೇ ಕೊಡ್ತಾರೆ ಅಂತ ಲಾಡ್ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಅದು ನನಗೆ ಇನ್ನು ವಿಚಾರ ಮಾಡಿ ನೋಡ್ತೀನಿ, ಬೇಗ ಮಾಡ್ತೀವಿ ಅಂತ. ಅಂದರೆ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹೋಗಿಲ್ಲ ಅನ್ನೋದು, 5 ತಿಂಗಳಿಂದ ಅನ್ನಭಾಗ್ಯದ ಹಣ ಹೋಗಿಲ್ಲ ಅನ್ನೋದು, 5 ತಿಂಗಳು 3 ತಿಂಗಳು ಒಬ್ಬ ಮುಖ್ಯಮಂತ್ರಿಗೆ ರಾಜ್ಯದ ಜನರಿಗೆ ಕೊಡಬೇಕಾದ ಹಣ ಹೋಗ್ತಿಲ್ಲ, ಬರಬೇಕಾದ ಸೌಲಭ್ಯಗಳು ಸಿಗ್ತಿಲ್ಲ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವೇನು ಮುಖ್ಯಮಂತ್ರಿನೋ ಅಥವಾ ಯಾರೋ ಹಾದಿ ಬೀದಿಲಿ ಹೋಗೋ ವ್ಯಕ್ತಿನೋ? ಒಬ್ಬ ಮುಖ್ಯಮಂತ್ರಿ ಅಂದರೆ ಜವಾಬ್ದಾರಿ ಇರಬೇಕು, ಪ್ರಜ್ಞೆ ಇರಬೇಕು. ಎಲ್ಲ ಡೇಟಾಗಳನ್ನು ಬಾಯಲ್ಲಿಟ್ಕೊಂಡು ಪಟ್ ಅಂತ ಹೇಳುವಂಥ ಸಿದ್ದರಾಮಯ್ಯನವ್ರಿಗೆ ಗೃಹಲಕ್ಷ್ಮಿ 3 ತಿಂಗಳಿಂದ ಹೋಗಿಲ್ಲ ಅಂತ ಗೊತ್ತಿಲ್ವಾ? ಇದು ನಾಟಕ, ಇದು ಬೂಟಾಟಿಕೆ, ಇದು ಮೈಗೆ ಎಣ್ಣೆ ತಿಕ್ಕೊಳ್ಳೋದು ಅಂತಾರೆ. ಯಾರಾದರೂ ಹಿಡ್ಕೊಳ್ಳೋಕೆ ಬಂದರೆ ಜಾರೋಗ್ಬಿಡೋದು, ಯಾವ್ದಾರೊಂದು ಪ್ರಶ್ನೆಗೆ ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಳ್ಳೋದು. ಇದನ್ನು ಸಿದ್ದರಾಮಯ್ಯನವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಜನ ಅರ್ಥ ಮಾಡ್ಕೊಂಡು ಕೊನೆಗೆ ಮತ ಹಾಕುವಾಗ ಈ ಭಾಷಣಗಳಿಗೆ, ಈ ಬೂಟಾಟಿಕೆಗಳಿಗೆ ಮತ ಹಾಕೋದಿಲ್ಲ ಅಂತ ಈಗಲೇ ರಿಪೋರ್ಟ್ ಹೇಳ್ತಾ ಇದೆ. ಸುಳ್ಳುಗಳನ್ನ ಹೇಳಿಕೊಂಡು ಕೆಲಸ ಮಾಡದೆ ಮೈಗಳ್ತನ ಮಾಡ್ಕೊಂಡು ಸರ್ಕಾರ ಕಾಲ ಕಳೀತಾ ಇದೆ. ಕಾನೂನು ಸುವ್ಯವಸ್ಥೆ ಇಲ್ಲ, ಎಲ್ಲಂದರಲ್ಲಿ ಹಾಡು ಹಗಲೇ ಭಯಾನಕವಾದಂತಹ ಕ್ರೈಮ್ಗಳು ನಡೀತಾ ಇವೆ, ದರೋಡೆಗಳು ನಡೀತಾ ಇವೆ, ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇವೆ. ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರ ಮಾಡಿದ್ದೇನು? ಆ ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಏನು ಗೃಹಜ್ಯೋತಿ ಅನ್ನುವಂಥ ಯೋಜನೆ, ವಿದ್ಯುತ್ ಮೊದಲು ಎಷ್ಟು ಜನರಿಗೆ ಬರ್ತಾ ಇತ್ತೋ ಅದು ಈಗ ಎಷ್ಟು ಜನರಿಗೆ ಬರ್ತಾ ಇದೆ ಅಂತ ಲೆಕ್ಕ ಹಾಕಿದರೆ ಸರ್ಕಾರ ಅಲ್ಲಿ 52,000 ಕೋಟಿ ತೆಗೆದಿಟ್ಟಿದ್ದು ಎಲ್ಲಿ ಹೋಯಿತು? 52,000 ಕೋಟಿನ ಜನರಿಗೆ ಅಂತ ಗ್ಯಾರಂಟಿಗಳಿಗೆ ತೆಗೆದಿಟ್ಟಿದ್ದೀವಿ ಅಂತ ಹೇಳಿದಂಥ ಸರ್ಕಾರ ಈಗ ಎಷ್ಟೋ ಮನೆಗಳಿಗೆ, ಮೊದಲು ಕೊಡ್ತಾ ಇದ್ದಂಥ ಮನೆಗಳಿಗೆ ಒಂದೊಂದಾಗಿ ಕಾರಣಗಳನ್ನು, ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಅವ್ರ ಮನೆಗೆ ಉಚಿತ ವಿದ್ಯುತ್ತನ್ನೇ 200 ಯೂನಿಟ್ವರೆಗೆ ಇರೋದನ್ನೇ ಕಟ್ ಮಾಡಿದೆ. 200 ಯೂನಿಟ್ ಬಿಡಿ, 10, 20, 30, 40 ಯೂನಿಟನ್ನು ಕೊಡ್ತಾ ಇಲ್ಲ. ಇನ್ನು ಆ ವಿದ್ಯುತ್ ದರವನ್ನು ಏರಿಕೆ ಮಾಡಿದೆ. 3.5-4 ರೂಪಾಯಿ ಇದ್ದ ವಿದ್ಯುತ್ ದರವನ್ನು 7.5ವರೆಗೂ ಯೂನಿಟಿಗೆ ಏರಿಕೆ ಮಾಡಿ ಜನರ ಮೇಲೆ ಬರೆ ಎಳೆದಿದೆ. ಇದು ಜನರಿಗೆ ಗೊತ್ತಾಗಿದೆ. ಹಾಲಿನ ದರವನ್ನು ಏರಿಕೆ ಮಾಡಿದೆ. ಅದು ನಾವು ಹಾಲು ಜಾಸ್ತಿ ಕೊಡ್ತೀವಿ, ಪ್ಯಾಕೆಟಲ್ಲಿ ಜಾಸ್ತಿ ಹಾಲಿದೆ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತ ಕತೆ ಹೇಳ್ಕೊಂಡು 500 ml ಇದ್ದಿದ್ದನ್ನ 500, 600 ml, 550 ml ಹಿಂಗೆ ಹೆಚ್ಚಳ ಮಾಡಿ ಜನರ ಜೇಬಿಗೆ ಕತ್ರಿ ಹಾಕ್ತಾ ಇದೆ.
ಮತ್ತೆ ಈಗ 5 ರೂಪಾಯಿ ಏರಿಕೆ ಮಾಡ್ತಾರೆ ಹಾಲಿನ ದರ ಅನ್ನುವಂಥ ಚರ್ಚೆ ನಡೀತಾ ಇದೆ. ಇನ್ನು ಮದ್ಯದ ದರದ ವಿಚಾರದಲ್ಲಂತೂ ಸರ್ಕಾರ ನಿರಂತರವಾಗಿ ಗಂಡನ ಜೇಬಿಗೆ ಕನ್ನ ಹಾಕಿ ಹೆಂಡತಿ ಜೇಬಿಗೆ ಹಣ ಕೊಡ್ತಾ ಇದೆ. ಆದರೆ ಅದೂ ಕೂಡ ಮನೆಯಲ್ಲಿರುವಂಥ ಹೆಣ್ಣಿಗೆ ಗೃಹಲಕ್ಷ್ಮಿ ತಲುಪ್ತಾ ಇಲ್ಲ. ಹಾಗಾದರೆ ಇಲ್ಲಿ ಕತ್ರಿ ಹಾಕ್ತಾ ಇದ್ದೀರಲ್ಲ, 6 ತಿಂಗಳು 3 ತಿಂಗಳಿಗೆ ಒಂದೊಂದು ಸಾರಿ ಮದ್ಯದ ದರ ಏರಿಕೆ ಮಾಡ್ತಾ ಇದ್ದೀರಲ್ಲ, ಇದು ಅಬಕಾರಿ ಇಲಾಖೆಯಲ್ಲಿ ಹಗರಣ ಬೇರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿ ಏನು ಇನ್ನೊಂದಷ್ಟು ಲೈಸೆನ್ಸನ್ನು ಕೊಟ್ಟು ಮತ್ತಷ್ಟು ಜನರಿಗೆ ಮದ್ಯವನ್ನು ಕುಡಿಸಿ ಮತ್ತಷ್ಟು ದುಡ್ಡು ಮಾಡೋಣ ಅಂತ ಸರ್ಕಾರ ಅನ್ಕೋತಾ ಇದೆ ಅಂತ ಜನರಿಗೆ ಗೊತ್ತಾಗ್ತಾ ಇದೆ. ಸ್ಟ್ಯಾಂಪ್ ಡ್ಯೂಟಿಗಳ ಬೆಲೆ ಅಂತೂ ಸಿಕ್ಕಾಪಟ್ಟೆ ಎರಾಬಿರಿ ಏರಿಕೆಯಾಗಿದೆ. ಹೀಗೆ ನೀರಿನ ದರವನ್ನು ಏರಿಕೆ ಮಾಡೋಕೆ ಹೊರಟಿದೆ. ಸರ್ಕಾರ ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ಜನರಿಗೆ ಒಲವಿಲ್ಲ ಅನ್ನುವಂಥದ್ದು ಸುನೀಲ್ ಕನಗೋಲು ರಿಪೋರ್ಟಿಂದ ಪ್ರೂವ್ ಆಗ್ತಾ ಇದೆ. ಯಾವ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಸರ್ಕಾರ ಸುನೀಲ್ ಕನಗೋಲು ಅವರ ಸಹಾಯವನ್ನು ತಗೊಂಡಿತ್ತೋ, ಕರ್ನಾಟಕವನ್ನು ಗೆಲ್ಲೋದಕ್ಕೆ ಏನು ಬೇಕು ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಸಮೀಕ್ಷೆಯ ಮೂಲಕ ತರಿಸ್ಕೊಂಡು ಕೆಲಸ ಮಾಡಿ ಗ್ಯಾರಂಟಿಗಳ ಮೂಲಕ ಗೆದ್ದು ಬಂತೋ, ಆ ಸರ್ಕಾರ ಅದು ಬಂದ 2 ವರ್ಷಗಳಲ್ಲೇ ಜನರ ಅಕೌಂಟಿಗೆ ಹಣನೂ ಹಾಕಿದೆ, ಜನರ ಮನೆಗೆ ಅಕ್ಕಿನೂ ಕೊಡದೆ, ಸರಿಯಾಗಿ ಸರ್ಕಾರವನ್ನು ಏನು ಆ ಗ್ಯಾರಂಟಿಗಳಿಗೆ 52,000 ಕೋಟಿ ಇಟ್ಟಿದ್ದನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗದೆ, ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಕಾಲೇಜಿನ ಒಳಗೆ ನುಗ್ಗಿ ಏನು ಆ ರೀತಿಯ ಒಂದು ಭಯಾನಕ ಕೃತ್ಯಗಳನ್ನು ಯಾರೋ ಹೊರಗಿನವ್ರು ಮಾಡ್ತಾರೆ ಅಂದರೆ ವಿದ್ಯಾರ್ಥಿನಿಯನ್ನೇ ಮುಗಿಸ್ತಾರೆ. ಯಾರ್ಯಾರ ಪ್ರಾಣಕ್ಕೂ ಕೂಡ ಇಲ್ಲಿ ಗ್ಯಾರಂಟಿ ಇಲ್ಲ ಅಂತ ಅನ್ನೋದಾದರೆ ಇವ್ರು ಕೊಡುವಂಥ 500,000 ಗ್ಯಾರಂಟಿ ಯಾಕೆ ಬೇಕು? ನಮ್ಮ ಪ್ರಾಣಕ್ಕೇನೆ ಗ್ಯಾರಂಟಿ ಇಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ಈ ರೀತಿ ಆತಂಕದಲ್ಲಿ ಜನ ಕಾಲ ಕಳೀತಾ ಇದ್ದಾರೆ. ಪೊಲೀಸರಿಗೇನೆ ಭಯ ಶುರುವಾಗುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಯುತ್ತೆ, ಪೊಲೀಸರೇ ಭಯದಲ್ಲಿ ಕಾಲ ಕಳಿಬೇಕಾಗತ್ತೆ. ಅಂದರೆ ಅಭಯ ಕೊಡಬೇಕಾದಂಥ ಪೊಲೀಸರಿಗೆ ಭಯ ಹುಟ್ಟೋ ಹಾಗೆ ಮಾಡುತ್ತೆ ಈ ಸರ್ಕಾರ. ಅಂದರೆ ಯಾವ ರೀತಿ ಸರ್ಕಾರ ಇದು? ಅಕ್ಕಿ ಕೊಡ್ದೇನೆ 3 ತಿಂಗಳಾದರೂ ಕೊಡದೆ 6 ತಿಂಗಳಾದರೂ ಕೊಡ್ದೇನೆ ಹಣ ಅಕೌಂಟಿಗೆ ಹಾಕ್ದೇನೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಕಂಡ್ಕಂಡಲ್ಲಿ ಭಾಷಣ ಹೊಡೆಯುವಂಥ ಸರ್ಕಾರದ ಬಗ್ಗೆ ಜನರಿಗೆ ಬೇಸರ ಆಗಿದೆ. ಮುಂದಿನ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬಂದರೆ ಸರ್ಕಾರನ ಬೀದಿಲಿ ನಿಲ್ಲಿಸ್ತಾರೆ ಜನ ಅನ್ನುವಂಥ ರಿಪೋರ್ಟ್ ಬರ್ತಾ ಇದೆ. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಕಂಗಾಲಾಗಿದೆ. ಹೈಕಮಾಂಡ್ ವಿಚಾರ ಮಾಡ್ತಾ ಇದೆ, ಯಾವುದೇ ಡಿಸಿಷನ್ ತಗೊಳ್ಳೋ ಮೊದಲು 10 ಸಾರಿ ಯೋಚನೆ ಮಾಡಬೇಕು. ಯಾವ ಸ್ಥಾನಮಾನಗಳನ್ನು ಕೂಡ ಬದಲಾಯಿಸಬಾರ್ದು. ಅಂದರೆ KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾಯಿಸಬಾರ್ದು, ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ಕೈ ಹಾಕಬಾರ್ದು. ಹಾಗೇನಾದರೂ ಮಾಡಿದ್ದೇ ಆದರೆ ಅದು ಈಗಿರುವಂತಹ ಡ್ಯಾಮೇಜನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಜನರಿಗೆ ಸರ್ಕಾರದ ಬಗ್ಗೆ ನಂಬಿಕೆನೇ ಕಡಿಮೆ ಆಗ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ರಿಸಲ್ಟ್ ವ್ಯತಿರಿಕ್ತವಾಗಿ ಬರುವಂಥ ಸಾಧ್ಯತೆ ಇದೆ. ಹೆಂಗೋ ಉಪಚುನಾವಣೆ ಬಂದಾಗ ಆ 3 ಕ್ಷೇತ್ರಗಳಿಗೆ ಗ್ಯಾರಂಟಿ ಹಣವನ್ನು 2 ತಿಂಗಳದ್ದು ಗೃಹಲಕ್ಷ್ಮಿ ಹಣ ಹಾಕಿದರು, ಮಹಿಳೆಯರು ಓಟನ್ನು ಸೆಳ್ಕೊಂಡ್ರು, 3 ಕ್ಷೇತ್ರಗಳನ್ನ ಗೆಲ್ಲೋಕ್ಕಾಯಿತು. ಹಾಗಂತ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ ಕೊಡಬೇಕಾಗಿದ್ದನ್ನು ಕೊಡೋಣ ಅಂದರೆ ಇಲ್ಲಿ ಇವರಿಗೆ ನುಂಗಿ ನೀರು ಕುಡಿಯೋದಕ್ಕೆ ಹಣ ಸಾಕಾಗೋದಿಲ್ಲ, ಅಲ್ಲಿ ಅಧಿಕಾರಿಗಳಿಗೆ ಅಲ್ಲಿ ಕಿತ್ತು ತಿನ್ನೋದಕ್ಕೆ ಹಣ ಸಾಕಾಗೋದಿಲ್ಲ. 52,000 ಕೋಟಿಯನ್ನು ಆ್ಯಸ್ ಇಟ್ ಈಸ್ ಜನರಿಗೆ ತಲುಪಿಸಿದ್ರೆ, ಇಲ್ಲಿ ಮುಖ್ಯಮಂತ್ರಿಗಳು ಅವರ ಸಂಪುಟ ಏನು ಇದೆ ಅವರ ಜೊತೆಗೆ ಅಧಿಕಾರಿಗಳೇನಿದ್ರೆ ಅವರು ದುಂಡುಗಾಗೋದು ಬೇಡವೇ? ಸೊ ಅದು ಜನರ ಕೈಗೆ ಹಣ ಇಲ್ಲದೆ ಇರುವಾಗ ಮಾಡ್ತಾ ಇದೆ. ಜನರು ಗ್ಯಾರಂಟಿನ ನಂಬ್ಕೊಂಡು ಮತ ಹಾಕಿ ಇವಾಗ ಎಲ್ರಿ ಬರ್ತಾ ಇದೆ ದುಡ್ಡು? ಎಲ್ಲಿ ಅನ್ನರಾಮಯ್ಯ ಅಂತ ಹೇಳಿದವರು ಇಲ್ಲಿ ಕನ್ನರಾಮಯ್ಯ ಆಗ್ಬಿಟ್ಟಿದಾರಲ್ಲ ಅಂತ ಜನ ಪ್ರಶ್ನೆ ಕೇಳೋಗಾಗಿದೆ. ಜನ ಬೀದಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದು ಗ್ಯಾರಂಟಿ ಕೊಡ್ತೀನಿ ಅಂತ ಸುಳ್ಳು ಹೇಳ್ಕೊಂಬಂದ್ರು, ಎಲ್ಲಿದೆ ಗ್ಯಾರಂಟಿ? 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅವರು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸಚಿವೇನೇ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ರು, ಅದಕ್ಕೇನೆ ಬಂದಿಲ್ಲ ಅಂತ ಜನ ನಂಬ್ಕೊಂಡು ಕೂರೋದಕ್ಕೇನು ದಡ್ರ? ಒಂದು ಸಿಗ್ನೇಚರ್ ಹಾಕಿದರೆ ಅಕೌಂಟಿಗೆ ಹಣ ಬರುತ್ತೆ. ಆ ಸಿಗ್ನೇಚರ್ ಹಾಕೋದಕ್ಕೆ ಕಷ್ಟನಾ? ಹಾಸ್ಪಿಟ್ಲಲ್ಲಿದ್ದರೂ ಹಾಕ್ಬೋದು. ಆದರೆ ಅದನ್ನು ಮಾಡಿಲ್ಲ ಅಂತಂದರೆ ಹಣವನ್ನು ಒಳಗಿಂದೊಳಗೆ ಇನ್ನೇನು ಬಜೆಟ್ ಬಂತು, ಬಜೆಟ್ ಬಂದಾಗ ಮತ್ತೊಂದು ಸುತ್ತಿನ ಹಣವನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳೋಣ, ಅಷ್ಟರೊಳಗಡೆ ಈ ಹಣ ಏನು ಉಳ್ಕೊಂಡಿದೆಯಲ್ಲ ಎಲ್ಲವನ್ನು ಮುಗಿಸೋಣ ಅನ್ನೋ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಸರ್ಕಾರದವರು. ಇದು ಜನ ಕೇಳ್ತಾ ಇರೋಂಥ ಪ್ರಶ್ನೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಕಟಕ್ಕೆ ಇಕ್ಕಟ್ಟಿಗೆ ಸಿಲುಕುವಂಥ ಸಾಧ್ಯತೆ ಇದೆ ಸದ್ಯಕ್ಕೆ.